ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ ಸೇರಿ ಗಡಿ ಭಾಗದಲ್ಲಿ ನಿರಂತರ 8 ದಶಕಗಳ ತನಕ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಆಘಾತ ಸಾಧನೆ ಮಾಡಿದ ಸಮಾಜ ರತ್ನ ದಿವಂಗತ ರಾವ ಸಾಹೇಬ್ ಪಾಟೀಲರ ಆದರ್ಶ, ಜನಸೇವೆ, ಸಾಮಾಜಿಕ ಬದ್ಧತೆ ಹಾಗೂ ತತ್ವಗಳು ನಮಗೆ ಪ್ರೇರಣೆ ಹಾಗೂ ಸ್ಫೂರ್ತಿಯಾಗಿದ್ದು, ಅವರ ಜನಪರ ಕಾರ್ಯಗಳನ್ನು ನಾವು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗುವುದಾಗಿ ಅವರ ಪತ್ನಿ ಮೀನಾಕ್ಷಿ ಪಾಟೀಲ್ ಹೇಳಿದ್ದಾರೆ. ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ ಗ್ರಾಮದ ಆಚಾರ್ಯ ದೇಶಭೂಷಣ್ ಮೆಡಿಕಲ್ ಕಾಲೇಜು ಸಭಾಭವನದಲ್ಲಿ ಅವರ 82ನೇ ಜನ್ಮ ಜಯಂತಿ ಪ್ರಯುಕ್ತವಾಗಿ ರವಿವಾರ ಏರ್ಪಡಿಸಿದ್ದ विविध कार्यक्रमಗಳಲ್ಲಿ अध्यक्षते वहिसी ಅವರು मातनाडिದ್ರು. हा मान बघून मला खूप अत्यंत भारावल्यासारखं झालं. आमचं पाटील कुटुंब प्रत्येक वेळेला सामाजिक बांधिलकीच्या ह्याच्यामध्ये बांधलेलंच आहे. तसंच कुठल्याही ह्याला आम्ही सतत तत्पर आहोत. जसं तुम्हाला कुठल्याही गोष्टीचं जर आवश्यकता वाटेल किंवा तुमच्याकडे आमच्याकडे काही होण्यासारखं असेल तर ते नक्कीच भरघोस रीतीनं आम्ही ते करू. एवढंच सांगते. पहिल्यांदाच खूपच वेळ झालेला आहे आणि यासाठी तुम्ही मला बोलून मला सत्कार केला. दादांच्या शिबिरात प्रत्येक वेळेला तुम्ही करताय, त्यासाठी मला पण खूप आनंद वाटतोय. आणि हे भव्य हॉस्पिटल बघून पहिल्यांदा माझं मन समाधान झालं. ज्यासाठी दादांनी आपलं थोडं का होईना योगदान त्या हॉस्पिटलच्या मध्ये माध्यमातून त्यांनी सतत यायचे. त्यांचं प्रेरणास्थान असू दे, त्यांचं योगदान असू दे. पण ह्या कार्याला त्यांचं हे बघून मला आज हे वास्तू बघून खूप खूप आनंद वाटला. कारण या एरियात एवढं मोठं भव्य दिव्य हॉस्पिटल आता गौरानं उभारलेलं बघून नक्कीच त्यांच्या आत्म्याला शांती लाभणार आहे. आणि आज तुम्ही माझा जो सत्कार केला त्यासाठी मी तुमचं मनपूर्वक अभिवादन करते. तुमच्या कार्याला माझं शुभारंभासाठी माझं म्हणजे नक्कीच अभिनंदनीय असं तुम्हाला हे माझं हे असणार आहे, शुभकामना असणार आहे. तर या कार्याला अनेक शुभकामना तुम्ही माझं ವಿದ್ಯಾರ್ಥಿಗಳಿಗೆ 25,000 ಅಂದ್ರೆ ಸೆಕೆಂಡ್ ಇಯರ್ ಆಗಬೇಕಿದ್ರೆ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಿರ್ತೇವೆ. ಅದು 20,000 ಕೊಡ್ತಾರೆ. ಈ ಪ್ರಕಾರವಾಗಿ ಈ ಧಾರವಾಡ ಕಾಯಿಲೆಗಳ ಅಂತ ಈಗ ಹಾಸ್ಪಿಟಲ್ ಆಗಲಿ ಇಲ್ಲಿ ಕಮಿಟಿದಾಗಿತ್ತು. ಧಾರವಾಡ ಡೆವಲಪ್ಮೆಂಟ್ ಕಮಿಟಿ ಅಂತ ಒಂದು ಲಕ್ಕೆ ಎಜುಕೇಶನ್ ಸೊಸೈಟಿ ಒಂದು ಡೆವಲಪ್ಮೆಂಟ್ ಕಮಿಟಿ ಬೇಡಿಕೆ ಸೆಮನವಳಿ ಕಾಲದ ಊರ್ಮಾವಿಗೆಲ್ಲ ದಾದಾವ ಲಕ್ಕೆ ಎಜುಕೇಶನ್ ಸೊಸೈಟಿ ಯಾವಾಗಿದ್ರು ಅವ್ರ ಕೈ ಕೊಟ್ಟಿದ್ದ ಒಂದು ಡೆವಲಪ್ಮೆಂಟ್ ಕಮಿಟಿ ಮಾಡಿ ಅಂತ ಕಾಲೇಜ್ ಡೆವಲಪ್ ಆಗಬೇಕು ಅಂತ. ಇದು ಡೆವಲಪ್ ಆಗ ಕಾರಣ 2 ಮಂದಿ ಇದ್ರು. ಒಂದು ದಾದಾವಳ ಬಂದ ನಮ್ಮ ಇಂಡಿಯಾ ಪ್ರಶಾಂತ್ ಅದ. ಇವ್ರು 2 ಮಂದಿ ಆಗಿದ್ರೆ ಈ ಸಂಸ್ಥೆಯಿಂದ ದೊಡ್ಡ ಇದಾಗಿತ್ತು, ಹೆಮ್ಮರವಾಗಿತ್ತು. ನನಗೆ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತೈತೆ. ಯಾಕಂದ್ರೆ ದಾದಾವಳ ಯಾವ ಡೆವಲಪ್ಮೆಂಟ್ ಕಮಿಟಿ ಮಾಡಿಬೋದು. ಎಲ್ಲರಿಗೆ ಅವ್ರಿಗೆ ಹಣಗಳ ದೇಣಿಗೆ ರೂಪದಿಂದ ಇದು ಮೌಲ್ಯ ಮಾಡಿಬೋದು. ಆಮೇಲೆ ದಾದಾವಳ ಎಲ್ಲ ನೋಡಿದ್ರೆ ಪ್ರಶಾಂತ್ ಇದು ಗರ್ವಕ್ಕೆ ನಮ್ಮ ಕಾಲೇಜ್ ಆಚಾರ್ಯ ತರಗತಿ ಮಾಡಲು ಹೆಮ್ಮೆ. ಆದ ನಂತರ ಈಗ ಯಾವಾಗ ನನ್ನ ಸ್ವಲ್ಪ ಎಷ್ಟು ಸಮಾಜ ಆಗಬೇಕಾದ್ರೆ ನಾವು ಶೈಕ್ಷಣಿಕ ಮಾಡಿದ್ದೇವೆ, ಭಾಳ ಮಾಡಬೇಕಾಗಿತ್ತು. ದಾದಾ ಅವರು ನಮ್ಗಿಂತ ಪೈಲಾದಿಂದ ಬಹಳ ಸಲ ಹೇಳಿದ್ದಾರೆ ಮತ್ತು ಸಂದೀಪ್ ಪಾಟೀಲ್ ಕೂಡ ಹೇಳಿದ್ದಾರೆ. ಇದಕ್ಕೆಲ್ಲರಿಗೂ ಈ ಭಾಗ ಬಂದಿಂದ ಈ ಬಾರಿ ಆಗಬೇಕಾದ್ರೆ ಒಂದು 10 ಆರಾಧನ ಹೆಸರ ಮೇಲೆ ನಾವು ಕರ್ಸ್ಕೊಂಡು ಬಂದು ಅಷ್ಟೇ ಅಂತ ಹೇಳ್ತೇನೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ ನಾ ಹೇಳೋದಿಲ್ಲ. ಮತ್ತು ಡೋರ್ ಪದೇ ತರ್ತೀವಿ, ಆದ್ರೆ ಪರವಾನಗಿ ಇಲ್ಲ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ಧನಶ್ರೀ ಉತ್ತಮ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ಪ್ರಾರಂಭದಲ್ಲಿ ಹಿರಿಯರು ಆದ ಪಾಸ್ಗೌಡ ಪಾಟೀಲ್, ಬಾಬಣ್ಣ ಕೋತ, ಸಂದೀಪ್ ಪಾಟೀಲ್, ಅಭಯ್ ಕುಮಾರ್ ಭಾಗಜೆ, ಬಾಳಸಾಹೇಬ್ ಪಾಟೀಲ, ಧನಶ್ರೀ ಪಾಟೀಲ, ದೀಪಿಕಾ ಆಲಗೂರೆ ಹಾಗೂ ಡಾಕ್ಟರ್ ಧೀರಜ್ ಪಾಟೀಲ್ ಮುಖ್ಯ ಉಪಸ್ಥಿತಿಯಲ್ಲಿ ಪ್ರತಿಮೆ ಪೂಜೆ ಹಾಗೂ ದೀಪ ಪ್ರಜ್ವಲನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸಂದೀಪ ಪಾಟೀಲ್ ಮತ್ತು ಪಾಸಗೌಡ ಪಾಟೀಲ್ ಸಭೆಯಲ್ಲಿ ಸರ್ವೋತ್ತಮ ಶ್ರಾವಿಕ ಪ್ರಶಸ್ತಿಗೆ ಭಾಜನರಾದ ಮೀನಾಕ್ಷಿ ಪಾಟೀಲರಿಗೆ ಸರ್ವ ಸಮಾಜ ಹಾಗೂ ವಿವಿಧ ಸಂಘಟನೆಗಳಿಂದ ಶಾಲು, ಶ್ರೀಫಲ ನೀಡಿ ಸನ್ಮಾನಿಸಲಾಗಿದೆ. ತದನಂತರ ಮೀನಾಕ್ಷಿ ಪಾಟೀಲರಿಂದ ರಕ್ತದಾನ ಶಿಬಿರದ ಉದ್ಘಾಟನೆ ನಡೆದಿದೆ. ಸಮಾರಂಭದಲ್ಲಿ ಜೈನ, ಲಿಂಗಾಯತ, ಮುಸ್ಲಿಂ, ಬೌದ್ಧ, ಮರಾಠ ಸಮುದಾಯದ ಗಣ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮೆಡಿಕಲ್ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಹಾವೀರ ಚಿಂಚರೆ, ಟಿವಿ 20 ಕನ್ನಡ, ನಿಪ್ಪಾಣಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.